ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಸ್ತುಪುರುಷಾಯ ವಿದ್ಮಹೇ ಗೃಹರಕ್ಷಕಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಯಾಜ್ಞವಲ್ಕ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಕಳೆದ ದಿನಗಳಿಂದ ನಾವು ಜ್ಯೋತಿಷ್ಯ ವಿಚಾರಗಳನ್ನು ಹಾಗೆಯೇ ನ್ಯೂಮರಾಲಜಿ ವಿಚಾರಗಳನ್ನು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದರ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಾಸ್ತು ಅಂತೇಳಿ ನಾವೇನು ಹೇಳ್ತಾ ಇದ್ದೀವಿ, ಅದರ ವಿಚಾರಗಳು ಬಹಳ ಜನರಿಗೆ ಅಥವಾ ಮನೆ ಕಟ್ತಕ್ಕಂಥ ಒಬ್ಬ ಯಜಮಾನನಿಗೆ ಅದರ ವಿಚಾರಗಳನ್ನು ತಿಳ್ಕೋಬೇಕು ಅಂತೇಳಿ ಬಹಳಷ್ಟು ಕುತೂಹಲವಾಗಿದೆ. ಹಾಗಾಗಿ ಒಂದು ಮನೆ ಕಟ್ಟಬೇಕಾದರೆ ಬೇಸಿಕ್ ಏನು ಬೇಕು ಆಯಾ ಅಂತೇನು ಹೇಳ್ತೀವಿ, ಅದರ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಹಾಗೆಯೇ ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕು ಅಂದಾಗ ಒಂದು ಮೆಟ್ಟಿಲು ಅಂತೇನು ಹೇಳ್ತೀವಿ, ಆಚೆ ಮನೆಯ ಹೊರಗಡೆ ಮೆಟ್ಟಿಲು ಬೇಕಾಗತ್ತೆ. ಅದೇ ರೀತಿ ಮನೆಯ ಒಳಗಡೆ ಡೂಪ್ಲೆಕ್ಸ್ ಹೌಸ್ ಅಂತೇನು ಹೇಳ್ತೀವಿ, ಅಲ್ಲಿ ಕೂಡ ಮೆಟ್ಟಿಲ ಅವಶ್ಯಕತೆ ಇರುತ್ತೆ. ಹೊರಗಡೆ ಒಳಗಡೆ ಎರಡೂ ಕಡೆ ಈ ಮೆಟ್ಟಿಲು ಅಂತೇನು ಹೇಳ್ತೀವಿ ತುಂಬ ಅವಶ್ಯಕ. ಯಾವ ರೀತಿ ನಾವು ಆ ಮೆಟ್ಟಿಲುಗಳು ಎಷ್ಟು ಸಂಖ್ಯೆಯಲ್ಲಿರಬೇಕು, ಯಾವ ಜಾಗದಲ್ಲಿ ಕಟ್ಟಬೇಕು ಅನ್ನೋದು ಸ್ವಲ್ಪ ವಿಚಾರವನ್ನು ಮಾಡಬೇಕಾಗತ್ತೆ. ನಮಗೆ ಇಷ್ಟ ಬಂದ ಜಾಗದಲ್ಲಿ ಅಥವಾ ದಿಕ್ಕಲ್ಲಿ ಮೆಟ್ಟಿಲು ಅಂತೇನು ಹೇಳ್ತೀವಿ ಅದನ್ನು ಕಟ್ಟೋದಕ್ಕೆ ವಾಸ್ತು ನಿಯಮ ಒಪ್ಪೋದಿಲ್ಲ. ಸಾಧ್ಯವಾದಷ್ಟು ವಾಸ್ತು ನಿಯಮಗಳನ್ನು ನಾವು ಪಾಲನೆ ಮಾಡಿ ಆ ರೀತಿಯಾಗಿ ಮೆಟ್ಟಿಲು ಅಂತೇನು ಹೇಳ್ತೀವಿ ಅದನ್ನು ಕಟ್ಟಿದಾಗ ಆ ಮನೆಯ ಯಜಮಾನನಿಗೆ ಯಶಸ್ಸು ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಈ ವೃತ್ತಿ ಜೀವನದಲ್ಲಿ ಅಥವಾ ಮನೆಯಲ್ಲಾಗಲಿ ಮೆಟ್ಟಿಲು ಅನ್ನೋದು ಜೀವನದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಮೆಟ್ಟಿಲು ಏರುವ ಮೂಲಕ ನಾವು ಜೀವನವನ್ನು ಯಾವ ರೀತಿ ಎತ್ತರಕ್ಕೆ ಕೊಂಡೊಯ್ಯುತ್ತೀವಿ ಅಂತೇಳಿ ಪ್ರಯತ್ನವನ್ನು ಮಾಡ್ತೀವಿ. ವಾಸ್ತುಶಾಸ್ತ್ರ ಪ್ರಕಾರ ಯಾವುದೇ ಮನೆಯಲ್ಲಿ ಮಾಡಿದ ಮೆಟ್ಟಿಲು ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಜನರ ಸಂತೋಷ, ಸುಖ, ಸಮೃದ್ಧಿ ಮತ್ತು ಯಾವ ರೀತಿ ಪ್ರಗತಿಯನ್ನು ಹೊಂದಿದ್ದಾರೆ ಅಂತ ಹೇಳೋದಕ್ಕೆ ಆ ಮೆಟ್ಟಿಲು ಅಂತೇನು ಹೇಳ್ತೀವಿ ಅದು ಸೋಪಾನವಾಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಮೆಟ್ಟಿಲುಗಳು ನಿರ್ಮಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವು ವಿಷಯಗಳನ್ನು ವಿಶೇಷವಾಗಿ ನೋಡಿ ಅಧ್ಯಯನವನ್ನು ಮಾಡಿ ಆ ರೀತಿಯಾಗಿ ವಾಸ್ತು ನಿಯಮಗಳನ್ನು ಅನುಸರಿಸಿ ಆ ಮೆಟ್ಟಿಲುಗಳನ್ನು ನಾವು ಕಟ್ಟಿದಾಗ, ನಿರ್ಮಾಣವನ್ನು ಮಾಡಿದಾಗ ಅದರಿಂದ ನಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಆ ರೀತಿ ನಾವು ಯೋಚನೆ ಮಾಡಿದಾಗ ಒಂದು ಮನೆ ಕಟ್ಟಬೇಕಾದ್ರೆ ಯಾವ ದಿಕ್ಕಲ್ಲಿ ಮೆಟ್ಟಿಲು ಕಟ್ಟಬೇಕು ಅಥವಾ ಎಷ್ಟು ಸಂಖ್ಯೆಯಲ್ಲಿ ಮೆಟ್ಟಿಲಿಡಬೇಕು, ಅದಕ್ಕೆ ವಾಸ್ತು ಪ್ರಕಾರ ಯಾವ ಥರ ಇದೆ ನಿಯಮಗಳನ್ನು ಅಂತೇಳಿ ನಾವು ಆ ವಿಚಾರವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಮನೆಯಲ್ಲಿ ಮೆಟ್ಟಿಲನ್ನು ವಾಸ್ತುವಿನ ಯಾವ ಒಂದು ಶಾಸ್ತ್ರ ಏನಿದೆ ಅದೇ ರೀತಿಯಾಗಿ ಆ ಮೂಲೆ ಅಂತೇನು ಹೇಳ್ತೀವಿ ಆ ದಿಕ್ಕಲ್ಲಿ ಬರ್ತಕ್ಕಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ಆ ಜಾಗದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಯಾವ ನಿಯಮಗಳನ್ನು ನಿಗದಿ ಮಾಡಲಾಗಿದೆ ಅದೇ ರೀತಿಯ ನಾವು ಕಟ್ಟಿದಾಗ ಸಂತೋಷ, ಸಮೃದ್ಧಿ, ಯಶಸ್ವಿ ಜೀವನಕ್ಕೆ ನಮಗೆ ಬಹಳ ಈ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ಒಂದು ಮನೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಬೇಸಿಕ್ ನಿಯಮ ಅಂತೇನು ಹೇಳಿದ್ರೆ ಮೆಟ್ಟಿಲು ಅಂತಕ್ಕಂಥದ್ದು ಇದೇ ದಿಕ್ಕಲ್ಲಿರಬೇಕು ಅಂತೇಳಿ ವಾಸ್ತು ನಿಯಮ ಹೇಳುತ್ತೆ. ನಂಬರ್ 1 ಯಾವ ಥರ ಇರಬೇಕು ಅಂದಾಗ ಆ ಮೆಟ್ಟಿಲು ಮನೆಯ ದಿಕ್ಕಿನಲ್ಲಿ ಪಶ್ಚಿಮ ಅಥವಾ ನೈಋತ್ಯ ಅಥವಾ ಮಧ್ಯ, ದಕ್ಷಿಣ ಅಥವಾ ವಾಯುವ್ಯ ಈ ಸ್ಥಳಗಳಲ್ಲಿ ಮೆಟ್ಟಿಲು ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಹಿಂದೆ ಅಥವಾ ಇವತ್ತಾಗಿರ್ಬೋದು ಈಶಾನ್ಯದಲ್ಲಿ ಮೆಟ್ಟಿಲು ಮಾಡ್ತಕ್ಕಂಥದ್ದು ಕೆಲವು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಮಾಡಿರ್ತಾರೆ. ಆದರೆ ಈಶಾನ್ಯ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ಮಾಡ್ತಕ್ಕಂಥದ್ದು ತುಂಬ ಅಪರಾಧ. ಯಾವಾಗ ಆ ಈಶಾನ್ಯದಲ್ಲಿ ನಾವು ಮೆಟ್ಟಿಲನ್ನು ನಿರ್ಮಾಣ ಮಾಡ್ತೀವಿ ಆ ಮೆಟ್ಟಿಲುಗಳ ಒಂದು ಈಶಾನ್ಯ ಭಾಗದ ತೊಂದರೆಯಿಂದ ಆ ಮನೆಯ ಮಾಲೀಕರಿಗೆ ಮೊದಲನೆಯದಾಗ್ತಕ್ಕಂಥದ್ದು ಹಣದ ಸಮಸ್ಯೆ ಆಗುತ್ತೆ. ಅದೇ ರೀತಿಯಾಗಿ ಮೆಟ್ಟಿಲು ಅಂತ ನಾವೇನು ಹೇಳ್ತೀವಿ ಇಷ್ಟೇ ಸಂಖ್ಯೆಯಲ್ಲಿ ಇರಬೇಕು ಅಂತ ನಿಯಮ ಇದೆ. ನಮಗೆ ಯಾವ ಥರ ಬರುತ್ತೋ ಆ ಥರ ನಾವು ಮೆಟ್ಟಿಲು ಸಂಖ್ಯೆಗಳನ್ನು ನಾವು ಕಟ್ಸೋದಕ್ಕೆ ನಿಯಮ ಒಪ್ಪೋದಿಲ್ಲ. ಮೆಟ್ಟಿಲುಗಳ ಸಂಖ್ಯೆ ನಮಗೆ
5 ಬೆಸ ಸಂಖ್ಯೆ ಅಂದರೆ 5, 7, 9, 11, 13, 17, 21 ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲೇ ಬರಬೇಕು ಅಂತೇಳಿ ವಾಸ್ತು ಪ್ರಕಾರ ನಿಯಮ ಇದೆ. ಹಾಗಾಗಿ ಆ ನಿಯಮಗಳನ್ನು ನಾವು ಅನುಸರಿಸಿ ಆ ಮೆಟ್ಟಿಲುಗಳ ಸಂಖ್ಯೆ ಇದೇ ರೀತಿಯಲ್ಲಿ ಬೆಸ ಸಂಖ್ಯೆಯಲ್ಲಿ ಬರೋ ಥರ ನಾವು ಮೆಟ್ಟಿಲನ್ನು ಮಾಡಿದಾಗ ಅದರಿಂದ ನಮಗೆ ಒಂದು ಯಶಸ್ಸು ಅನ್ನೋದು ಬಹಳವಾಗಿ ಮತ್ತು ಹಣದ ಅವಶ್ಯಕತೆ ಆಗ್ಬೋದು. ಈ ರೀತಿಯಾಗಿ ಒಳ್ಳೆಯ ಶಿಖರ ಅಂತೇನು ಹೇಳ್ತೀವಿ ಆ ಶಿಖರಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಆ ಮೆಟ್ಟಿಲುಗಳ ಒಂದು ಸಹಾಯ ಕೂಡ ನಮಗೆ ಸಿಗೋದಕ್ಕೆ ಬಹಳವಾಗಿ ಅನುಕೂಲವನ್ನು ಆಗುತ್ತೆ. ಈ ಮೆಟ್ಟಿಲು ಕೆಳಗಡೆ ಇರ್ತಕ್ಕಂಥ ಜಾಗ ಅಂತೇನು ಹೇಳ್ತೀವಿ ಆ ಜಾಗದಲ್ಲಿ ಬಾತ್ರೂಮ್ ಅಥವಾ ಅಡುಗೆ ಮನೆ ಅಥವಾ ಬೇರೆ ಬೇರೆ ಜಾಗಗಳು ಸಿಕ್ಕಿದೆ ಅಂದ್ಬಿಟ್ಟು ನಾವು ಮಾಡೋದಕ್ಕೆ ಅದು ವಾಸ್ತು ನಿಯಮ ಒಪ್ಪೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಆ ಮೆಟ್ಟಿಲುಗಳ ಕೆಳಗಡೆ ಖಾಲಿ ಇದ್ದರೆ ತೊಂದರೆ ಇಲ್ಲ. ಬೇರೆ ರೀತಿಯ ಜಾಗಗಳನ್ನು ನಾವು ಅದನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಆ ಮೆಟ್ಟಿಲು ಅಂತೇನು ಹೇಳ್ತೀವಿ ಸಂಖ್ಯೆ ಬೆಸ ಸಂಖ್ಯೆಯಲ್ಲೇ ಇರಬೇಕು, ಸಮ ಸಂಖ್ಯೆ ಆಗಬಾರದು. 10, 12, 14, 16 ಈ ರೀತಿಯಾಗಿ ಸಮ ಸಂಖ್ಯೆಯಲ್ಲಿ ಮೆಟ್ಟಿಲುಗಳ ಸಂಖ್ಯೆ ಕೊನೆ ಆಗಬಾರದು. ಅಲ್ಲಿ ಆ ರೀತಿ ಸಮ ಸಂಖ್ಯೆ ಬಂದಾಗ ಆ ಮನೆಯ ಯಜಮಾನನಿಗೆ ಮತ್ತು ಈ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರಿಗೂ ತೊಂದರೆಗಳು, ಆರ್ಥಿಕ ನಷ್ಟ ಆಗ್ತಕ್ಕಂಥದ್ದು ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಮನೆಯಲ್ಲಿ ವಾತಾವರಣ ಕಲುಷಿತ ಆಗ್ತಕ್ಕಂಥದ್ದು ಇವೆಲ್ಲ ಸಾಮಾನ್ಯವಾಗಿ ಸಿಗುತ್ತೆ. ಮೆಟ್ಟಲು ಅಂತ ಏನೇವತ್ತೀವಿ ಸಾಮಾನ್ಯವಾಗಿ ಅದು ಪ್ರದಕ್ಷಿಣೆಯಾಕಾರವಾಗಿ ಇರಬೇಕು ಅಂತ ವಾಸ್ತು ನಿಯಮ ಇದೆ. ಹಾಗಾಗಿ ನಾವು ಪ್ರದಕ್ಷಿಣೆ ಅಂದರೆ ಬಲಭಾಗಕ್ಕೆ ಪ್ರಸುತ್ತಿ ಮಾಡ್ತಕ್ಕಂಥ ಒಂದು ನಿಯಮ ಪ್ರದಕ್ಷಿಣೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಾವು ಮೆಟ್ಲು ಹತ್ತಬೇಕು ಅಂದ್ರೂ ಬಲಭಾಗದಲ್ಲಿ ಅಂದರೆ ಪ್ರದಕ್ಷಿಣೆಯಾಕಾರವಾಗಿ ಹತ್ತಿದಾಗ ಅದಕ್ಕಿಂತ ನಮಗೆ ಏನಾಗುತ್ತೆ ವಿಶೇಷವಾದ ಒಂದು ಫಲ ಅಂತೇಳಿ ಸಿಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಪ್ರದಕ್ಷಿಣೆಯ ಆಕಾರವಾಗಿ ಆ ಮೆಟ್ಟಿಲು ಅನ್ನೋದು ಇರಬೇಕಾಗುತ್ತೆ. ಆ ವಾಸ್ತು ನಿಯಮದ ಪ್ರಕಾರ ನಾವು ಮೆಟ್ಟಿಲುಗಳನ್ನು ನಾವು ನಿರ್ಮಾಣವನ್ನು ಮಾಡಿದಾಗ ನಮ್ಮ ಯಶಸ್ಸಿನ ಪ್ರಮಾಣದ ಒಂದು ಪ್ರಯಾಣ ಅಂತೇನು ಹೇಳ್ತೇವೆ ತುಂಬ ಜಾಸ್ತಿಯಾಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ. ನಮಗೆ ಯಾವ ಥರ ಇಷ್ಟ ಬರುತ್ತೆ ಆ ರೀತಿ ನಾವು ಮೆಟ್ಟಿಲುಗಳಂತ ನಾವು ಮಾಡೋದಕ್ಕಾಗಲ್ಲ. ತುಂಬ ವಿಶಾಲವಾಗಿರಬೇಕು. ಆ ಮೆಟ್ಟಿಲಿಗೆ ಆಗ್ತಕ್ಕಂಥ ಬಣ್ಣಗಳು ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಅದೇ ರೀತಿಯಾಗಿ ಆ ಮೆಟ್ಟಿಲುಗಳನ್ನು ನಮಗೆ ಕಟ್ಟಿಸಿದಾಗ ಅದರಿಂದ ನಮಗೆ ಆಗ್ತಕ್ಕಂಥ ಫಲಗಳು ಬಹಳ ಚೆನ್ನಾಗಿ ಬರುತ್ತೆ. ಆರ್ಥಿಕವಾಗಿ ವ್ಯಾಪಾರದ ಉದ್ಯಮಗಳನ್ನು ನಾವು ಹೆಚ್ಚು ಮಾಡತಕ್ಕಂಥ ಸಂದರ್ಭಗಳಲ್ಲಿ ಪೂರ್ವ ಅಥವಾ ಉತ್ತರ ಭಾಗದಲ್ಲಿ ಮೆಟ್ಟಿಲುಗಳನ್ನು ಇಡಬೇಕಾಗತ್ತೆ. ಸಾಮಾನ್ಯವಾಗಿ ಒಂದು ಮನೆ ಎಂದಾಗ ಆಗ್ನೇಯ ಅಥವಾ ನೈಋತ್ಯ ವಾಯುವ್ಯದಲ್ಲಿ ಈ ಮೆಟ್ಟಿಲುಗಳನ್ನು ಇತ್ತೀಚಿನ ದಿನಗಳಲ್ಲಿ ವಾಸ್ತು ನಿಯಮಗಳನ್ನು ಅನುಸರಿಸಿ ಸಾಮಾನ್ಯವಾಗಿ ಎಲ್ಲರೂ ಆಯ್ಕೆಯನ್ನು ಮಾಡಿ ಮೆಟ್ಟಿಲುಗಳನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ವಿಚಾರ. ಅದೇ ರೀತಿಯಾಗಿ ದಕ್ಷಿಣ ದಿಕ್ಕಲ್ಲಿ ಮೆಟ್ಟಿಲು ಮಾಡ್ತಕ್ಕಂಥದ್ದು ಅಂದರೆ ಮನೆಯ ಒಳಗಡೆ ಡ್ಯೂಪ್ಲೆಕ್ಸ್ ಹೌಸು ಅಂತ ಏನು ಹೇಳ್ತೀವಿ ಅಲ್ಲಿ ದಕ್ಷಿಣ ದಿಕ್ಕಲ್ಲಿ ಆ ಸ್ಟೇರ್ ಕೇಸು ಅಂತ ಹೇಳ್ತೀವಲ್ಲ ಅಲ್ಲಿ ಬಂದಾಗ ತುಂಬ ಒಳ್ಳೆಯ ಫಲಗಳು ನಿರೀಕ್ಷಣೆಯನ್ನು ನಾವು ಮಾಡ್ಬೋದು. ಆ ದಕ್ಷಿಣ ದಿಕ್ಕಲ್ಲಿ ಯಾವಾಗ ನಾವು ಸ್ಟೇರ್ ಕೇಸು ಅಂತ ಏನು ಹಾಕ್ತೀವಿ ಅಲ್ಲಿ ಬಂದಾಗ ಆ ಮನೆಯಲ್ಲಿ ಒಳ್ಳೆಯ ಸ್ಥಿರತೆ ಮತ್ತು ಶಾಂತಿ ಆ ಮೆಟ್ಟಿಲುಗಳ ಪ್ರಭಾವದಿಂದ ನಮಗೆ ಯಶಸ್ಸಿನ ಪ್ರಯಾಣ ನಮಗೆ ಸುಗಮ ಮತ್ತು ಶಾಂತಿಯುತವಾಗಿ ಮಾಡೋದಕ್ಕೆ ಸಹಕಾರವನ್ನು ಕೊಡುತ್ತೆ. ಈ ರೀತಿಯಾಗಿ ಬೆಸ ಸಂಖ್ಯೆಯ ಮೆಟ್ಟಿಲುಗಳನ್ನು ನಾವು ಮನೆಯಲ್ಲಿ ಮಾಡಿದಾಗ ಅಥವಾ ಮನೆಯ ಹೊರಗಡೆ ಮನೆಯ ಒಳಗಡೆ ಮಾಡಿದಾಗ ಆಯ್ಕೆಯನ್ನು ಮಾಡಿ ಪ್ರತಿ ಬಾರಿ ನಾವು ಆ ಮೆಟ್ಟಿಲು ಯಾವ ರೀತಿ ಹತ್ತುತ್ತಾ ಇರ್ತೀವಿ ಅದೇ ರೀತಿಯಾಗಿ ನಮ್ಮ ಜೀವನದ ಯಶಸ್ಸು ಅನ್ನೋದು ಅದೇ ಮೆಟ್ಟಿಲು ಯಾವ ರೀತಿ ಹತ್ತೀವಿ ಅದೇ ರೀತಿ ನಮಗೆ ಉತ್ತುಂಗ ಸ್ಥಾನವನ್ನು ಏರೋದಕ್ಕೆ ಪ್ರಯಾಣವನ್ನು ಆ ಮೆಟ್ಟಿಲುಗಳ ಮುಖಾಂತರ ನಮಗೆ ಉತ್ತುಂಗ ಸ್ಥಾನ ತಲುಪೋದಕ್ಕೆ ಪ್ರಯತ್ನವನ್ನು ಪಡಬಹುದು. ಆ ಮೆಟ್ಟಿಲುಗಳ ಅಗಲ ಅಂತೇನು ಹೇಳ್ತೇವೆ ಅದು ಇಷ್ಟೇ ಪ್ರಮಾಣದಲ್ಲಿರಬೇಕು ಅಂತೇಳಿ ನಿಯಮ ಇದೆ. ಅಂದರೆ ವಿಶಾಲವಾಗಿ ಈಸಿಯಾಗಿ ನಾವು ಹತ್ತಬೇಕತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅದೇ ರೀತಿಯಾಗಿ ಮೆಟ್ಟಿಲುಗಳನ್ನು ಮಾಡಬೇಕು ಅಂತೇಳಿ ನಿಯಮ ಹೇಳುತ್ತೆ. ಅದೇ ರೀತಿಯಾಗಿ ಬೆಳಕು ಮತ್ತು ಗಾಳಿ ತುಂಬ ಚೆನ್ನಾಗಿ ಬರಬೇಕು. ಆ ಬೆಳಕು ಗಾಳಿ ಯಾವಾಗ ಮನೆಯ ಒಳಗಡೆ ಬರುತ್ತೆ ಅದೇ ರೀತಿಯಾಗಿ ಮನೆಯಲ್ಲಿ ವಾತಾವರಣ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಅದರಿಂದ ಮನೆಯ ಯಜಮಾನನಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯ ಒಂದು ಆಕರ್ಷಣೆಯ ಶಕ್ತಿಯಾಗಿ ಆ ಮನೆ
ತುಂಬ ಬೆಳಗು ಸಹಕಾರವನ್ನು ಕೊಡುತ್ತೆ. ವಿಶೇಷವಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ಮನೆಗೆ ಹೊರಗಡೆ ಒಳಗಡೆ ಬೆಸ ಸಂಖ್ಯೆಯಲ್ಲಿ ಮೆಟ್ಟಿಲುಗಳನ್ನು ಇಡುಕಬೇಕು ಅಂತ ವಾಸ್ತು ನಿಯಮ ಹೇಳುತ್ತೆ. ಹಾಗಾಗಿ ಮನೆಯನ್ನು ನಾವು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಾಸ್ತು ಅಧ್ಯಯನವನ್ನು ಮಾಡಿರ್ತಕ್ಕಂಥವನ್ನ ಸಂಪರ್ಕವನ್ನು ಮಾಡಿ ಮನೆಗೆ ಎಷ್ಟು ಮೆಟ್ಟಿಲಿಡಬೇಕು, ಯಾವ ದಿಕ್ಕಿನಲ್ಲಿಡಬೇಕು ಅಂತ ತಿಳ್ಕೊಂಡು ಮೆಟ್ಟಿಲುಗಳನ್ನು ಇಟ್ಟಾಗ ಅದರಿಂದ ಆಗ್ತಕ್ಕಂಥ ಫಲಗಳು, ಒಳ್ಳೆಯ ಫಲಗಳು ನಿರೀಕ್ಷಣೆಯನ್ನು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಕೆಲವು ಮನೆಗಳಲ್ಲಿ ಆ ದಿಕ್ಕುಗಳಲ್ಲಿ ಏನು ಹೇಳ್ತೀವಿ, ಈಶಾನ್ಯ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕೆಲವು ಮನೆಗಳಲ್ಲಿ ಗಮನಕ್ಕೆ ಬಂದಿದೆ. ಹಾಗಾಗಿ ಅಲ್ಲೇನಾಗತ್ತೆ, ಅಲ್ಲಿ ಸಮಸ್ಯೆಗಳು ಅಂತ ಏನು ಹೇಳ್ತೀವಿ, ಪ್ರಮಾಣವಾಗಿ ಬದ್ಧವಾಗಿ ಅಲ್ಲಿ ಪ್ರಾರಂಭದಲ್ಲಿ ಯಜಮಾನನಿಗೆ ಆರ್ಥಿಕ ನಷ್ಟ, ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯದ ಸಮಸ್ಯೆ, ಈ ರೀತಿಯಾಗಿ ಮನೆಯಲ್ಲಿರ್ತಕ್ಕಂಥ ವಾತಾವರಣವೆಲ್ಲ ಗಲಾಟೆಯಿಂದ ಕೂಡಿರುತ್ತೆ. ಸಾಧ್ಯವಾದಷ್ಟು ಈಶಾನ್ಯ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ಮಾಡಬಾರದು. ಆಗ್ನೇಯ, ನೈಋತ್ಯ, ವಾಯುವ್ಯ ಅಂತ ಏನು ಹೇಳಿದೆ, ಆ ದಿಕ್ಕುಗಳಲ್ಲಿ ಆ ಮೆಟ್ಟಿಲುಗಳನ್ನು ಮಾಡಿದಾಗ ಸಾಧ್ಯವಾದಷ್ಟು ನೈಋತ್ಯ, ವಾಯುವ್ಯವನ್ನು ಈ ಮೆಟ್ಟಿಲುಗಳು ಅಂತ ಏನು ಹೇಳ್ತೀವಿ ಅದಕ್ಕೆ ಆಯ್ಕೆಗೆ ಸೂಕ್ತವಾಗಿ ಇರುತ್ತೆ. ಅದನ್ನು ಆಯ್ಕೆ ಮಾಡಿಕೊಂಡು ಈ ಮೆಟ್ಟಿಲುಗಳನ್ನು ನಿರ್ಮಾಣವನ್ನು ಮಾಡಿ ಯಶಸ್ಸು ಎಲ್ಲರಿಗೂ ಸಿಗುತ್ತೆ ಅಂಥೇಳಿ ಈ ಮೂಲಕವಾಗಿ ನಾವು ವಾಸ್ತು ಪ್ರಕಾರ ಇರ್ತಕ್ಕಂಥ ಮೆಟ್ಟಿಲುಗಳ ಸಂಖ್ಯೆಯ ವಿಚಾರವನ್ನು ವಿಮರ್ಶೆಯ ಮೂಲಕ, ವಾಸ್ತುಶಾಸ್ತ್ರದ ಮೂಲಕ ವಿಚಾರಗಳನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮನೆಯಲ್ಲಿರ್ತಕ್ಕಂಥ ವಾಸ್ತುಗಳು ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.